ಪೈಥಾಗೋರಸ್ನ ಥಿಯರಿ, ಪೈಥಾಗೋರಸ್ನ ನಿಯಮಗಳು, ಅದು ತ್ರಿಭುಜಕ್ಕೆ ಸಂಬಂಧಪಟ್ಟದ. ನಾ ತ್ರಿಭುಜ ಪಾಠ ಹೇಳುವಾಗ ಇದನ್ನ ಮೇ ಬಿ ರಿಪೀಟ್ ಮಾಡಿರ್ಬಹುದು ಇದ್ರ ಬಗ್ಗೆ. ಓಕೆ, ಇಲ್ಲಿ ನಾವು ತಿಳ್ಕೊಬೇಕಾದದ್ದು ಡಯಾಮೀಟರ್ ಮತ್ತು ತ್ರಿಜ್ಯದ ನಡುವಿನ ಅಂತರ್ ಸಂಬಂಧ. ಓಕೆ, ಇನ್ನ ಮುಂದುವರೆದಂಗ ವೆರಿ ಇಂಟ್ರೆಸ್ಟಿಂಗ್ಲಿ ವ್ಯಾಸ ಮತ್ತು ಪರಿಧಿಯ ಅಂತರ್ ಸಂಬಂಧವನ್ನ ಆರ್ಕಿಮಿಡಿಸ್ ಅವರು ತಮ್ಮ ತತ್ವದಲ್ಲಿ ಹೇಳ್ತಾರೆ, ಗಣಿತದ ತತ್ವದಲ್ಲಿ. ಒಂದು ವೃತ್ತದಲ್ಲಿ ವ್ಯಾಸ ಮತ್ತು ಪರಿಧಿಗೆ ಏನ್ ರೇಷಿಯೋ ಅದ ಅಂದ್ರ, ಈ ರೇಷಿಯೋ ಕೇಳಬಹುದು ಎಕ್ಸಾಮಿನೇಷನ್ ಒಳಗ. ವ್ಯಾಸ ಮತ್ತು ಪರಿಧಿಯ ನಡುವಿನ ಒಂದು ಅನುಪಾತ ಏನಂದ್ರ, ವ್ಯಾಸ 1ರಷ್ಟಿದ್ರ ಪರಿಧಿ 3ರಷ್ಟು ಇರ್ತದ. ಅಂದ್ರ ನೀವು ಇದನ್ನ ಎಕ್ಸ್ಪೆರಿಮೆಂಟಲ್ ಆಗಿ ಕೂಡ ಪ್ರೂವ್ ಮಾಡಬಹುದು. ಒಂದು ತಂತಿಯಿಂದ ಒಂದು ವೃತ್ತವನ್ನ ಮಾಡ್ಕೋರಿ, ಎಷ್ಟು ಇರಬಹುದು, ಒಂದು ವೃತ್ತವನ್ನ ಮಾಡ್ಕೋರಿ, ಅದ್ರ ಸೆಂಟರ್ ಅನ್ನ ಹುಡುಕಿ ಬರಬ್ಬರ ಅದಕ್ಕೊಂದು ವ್ಯಾಸದ ಒಂದು ತಂತಿಯನ್ನ ಇಡ್ರಿ. ಆಮೇಲೆ ವ್ಯಾಸದ ತಂತಿಯನ್ನ ಸೈಡ್ ಇಟ್ಟು ಆ ವೃತ್ತದ ತಂತಿಯನ್ನ ಪೂರ್ತಿಯಾಗಿ ಹಿಗ್ಗಿಸಿ ಸೈಡ್ ಇಟ್ರ ವ್ಯಾಸದ ತಂತಿಯ 3 ಪಟ್ ಅಳತೆ ಮಾನವನ್ನ ಆ ವೃತ್ತದ ಪರಿಧಿಯ ತಂತಿ ಹೊಂದಿರ್ತದ. ಇದೊಂದು ಎಕ್ಸ್ಪೆರಿಮೆಂಟಲ್ ಟ್ರುತ್ ಆದಂತ ಸ್ಟೇಟ್ಮೆಂಟ್. ಆರ್ಕಿಮಿಡಿಸ್ ಅವರು 3 ಪಟ್ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತಾರ, ಬಟ್ ಅದನ್ನ ಇನ್ನೂ ಡೀಪ್ ಆಗಿ ಅಧ್ಯಯನ ಮಾಡಿದಂತ ಭಾರತದ ಗಣಿತ ಶಾಸ್ತ್ರಜ್ಞ ಆರ್ಯಭಟ ಅವ್ರು ಹೇಳ್ತಾರ 3ಕ್ಕಿಂತ ಒಂದ್ ಸ್ವಲ್ಪ ಹೆಚ್ಚದ. ದಟ್ ಈಸ್ ವಾಟ್ 3.14. ಹಾಗಾಗಿ ಈ 3 ಪಟ್ ಅನ್ನುವಂತಹ ಕಾನ್ಸೆಪ್ಟ್ ಆರ್ಕಿಮಿಡಿಸ್ ಪೈ ಅಂತ ಕರೆದ. ಈ ಪೈನ ದಶಮಾಂಶ ವಿಸ್ತರಣೆಯನ್ನ ಆರ್ಯಭಟ 3.14 ಅಂತ ಹೇಳಿ ವಿಸ್ತರಣೆ ಮಾಡಿದ. ಇದೊಂದು ಅಭಾಗಲಬ್ಧ ಸಂಖ್ಯೆ, ಅಂತ್ಯಗೊಳ್ಳದ ಆವೃತ್ತ